ಎದುರಿಸಿ ಬರುವಂತೆ ಬರುತ್ತಾ ಇದ್ದಾನೆ. ಯಾರಿವನು? ಓಹೋ, ಕಾಲಯವ. ಏಯ್, ಯಾರೋ ನೀನು? ಕೈಯಲ್ಲಿ ಯಾವುದು ಆಯುಧ ಹಿಡಿದಿದ್ದಿ? ಭಾರತಕ್ಕೆ ಸರಿಯಾಗಿ ಹೋರಾಡುವವರನ್ನು ಹುಡುಕುತ್ತಾ ತಿರುಗುತ್ತಿದ್ದೇನೆ. ಎದುರಾಗು, ಬಾ. ನೀನು ದೈತ್ಯ ಕಾಯದವ, ನಾನು ಬಡ ಜೋಗಿ. ನಿನಗೆ ನನಗೆ ಎಲ್ಲಿ ಜೋಡಿ? ನನಗೆ ಯುದ್ಧವೆಂದರೇನು ಎಂದೇ ನನಗೆ ಗೊತ್ತಿಲ್ಲ. ತಂಬೂರಿ ಹಿಡಿದು ಹಾಡುತ್ತಿದ್ದೇನೆ ವಿನಃ ತಂಬೂರಿಯಿಂದ ನಿನಗೆ ಬಡಿಯಲು ಬರಲಿಲ್ಲ. ನಿನಗೆ ಸೊಕ್ಕಿದ್ದರೆ ತಕ್ಕವರಲ್ಲಿ ಸೆಣಸು. ನೀನು ಬಾ ಎಂದರೆ ಬರುವವನಲ್ಲ, ನಿನ್ನ ತಂಬೂರಿಯನ್ನೇ ಕದಿಯುತ್ತೇನೆ. ನಿಲ್ಲು. ದಾರಿಯಲ್ಲಿ ಅಡ್ಡಗಟ್ಟಿ ತೊಂದರೆ ಕೊಡುತ್ತಾ ಇರುವೆ. ಕಾಲಯವನ, ನೀನು ಕಡುಗಲಿ ನೀನೆಂಬುದಾಯಿತು ಸಿದ್ಧ. ಬಡಮುನಿಯನಗೇಕೆ ಯುದ್ಧ ನಿಷೇಧ? ಬಡಮುನಿ ನನಗೇಕೆ ಯುದ್ಧ ನಿಷೇಧ? ತಡೆದು ನಿಲ್ಲಿಸಿ ಪೀಡೆ ಕೊಡುವೆಯ ಕೈಯ. ತಡೆದು ನಿಲ್ಲಿಸಿ ಪೀಡೆ ಕೊಡುವೆಯ ಕೈಯ. ಬಿಡು ಎನ್ನ ತಂಬೂರಿ ಹೊಡೆಯಬೇಡಯ್ಯ. ಕಡುಗಲಿನಿ ಎಂಬುದಾಯಿತು ಸಿದ್ಧ. ನೀನು ವೀರಾಧಿವೀರನೆಂದು ಸಿದ್ಧವಾಯಿತು. ಕೊಡುಗಲಿಯಾದವರು ಕೆಲವೊಮ್ಮೆ ಪಾಠ ಕಲಿಯಬೇಕಾಗುತ್ತದೆ. ನೀನು ದಸ್ಯೂ ಅಲ್ಲ, ದರೋಡೆಕೋರನೂ ಅಲ್ಲ. ನನ್ನ ತಡೆದು ಬಡಿದು ತಂಬೂರಿ ಒಯ್ಯಲಿಲ್ಲ. ಯುದ್ಧಕ್ಕೆ ಕರೆಯುತ್ತಿದ್ದೀಯೆ. ನಮಗೆ ಯುದ್ಧ ನಿಷಿದ್ಧ. ನಾವು ಋಷಿಗಳು. ಯಾರ ಮೇಲೂ ಕೈ ಮಾಡಬಾರದು, ಯಾರ ಕೈಗೂ ಸಿಗಬಾರದು. ಅದು ನಮ್ಮ ಧರ್ಮ. ಆದರೆ ನನ್ನ ಪ್ರಾರಬ್ಧ ನೋಡು. ಈಗ ನೀನು ಅಡ್ಡಗಟ್ಟಿ ತೊಂದರೆ ಕೊಡುತ್ತಾ ಇರುವೆ. ನಾರಾಯಣ, ನನ್ನನ್ನು ಬಿಟ್ಟು ಬಿಡು. ನಾರಾಯಣ, ನೀನು ಯಾರೋ, ನಾನು ಯಾರು? ನೀನು ಎಲ್ಲಿಂದಲೋ ಬಂದೆ. ಮೊದಲು ನಿನ್ನ ಪೂರ್ವಾಪರ ಹೇಳು. ಕಂಡವರ ಮೇಲೆ ಬೀಳುವ ಬುದ್ಧಿ ನಿನಗ್ಯಾಕೆ? ಹೇಳು ಮಾರಾಯ. ನಾನು ಕಾಲನಾದ ಹರನ್ನು ವಿಮರ್ಶಿಸಿ ಹೊರಬಿಡುತ್ತಿದ್ದೇನೆ.
ಮಧುರಪ್ಪ ನಿನಗೆ ಸಾಟಿಯಲ್ಲ ಯಮನು ಗಂಡಧರನು ಅರಿತನೊಬ್ಬ ಇರುವ ನಾಥ ಬ್ರಜಕಿಶೋರನು ಅರಿತೆ ಒಬ್ಬ ಇರುವ ನಾಥ ಬ್ರಜಕಿಶೋರನು ಆತ ಬ್ರಜಕಿಶೋರನು ಅರಿತೇನೊಬ್ಬ ಇರುವ ನಾಥ ಬ್ರಜಕಿಶೋರನು ಶ್ರೀಕೃಷ್ಣ ಎಂಬುವವನು ದೇವಕಿ ಎಂಬ ಯದುವಧುವಿಗೆ ಮದುವೆಯಾದ ಸಂದರ್ಭದಲ್ಲಿ ಪ್ರಕಟನಾದವನು. ಕಂಸಾಸುರ ದೇವಕಿ ಅಣ್ಣ ವಿಜೃಂಭಣೆಯಿಂದ ವಿವಾಹ ಮಾಡಿ ಮೆರವಣಿಗೆ ಹೊರಡಿಸಿ ತಾನೇ ವಧುವರರ ಸಾರಥಿಯಾಗಿ ರಥ ನಡೆಸುತ್ತಿದ್ದನು. ಆಗಲೇ ಶರೀರವಾಣಿ ಮೊಳಗಿತು. ಕಂಸ, ಈ ದೇವಕಿಯ 8ನೇ ಗರ್ಭ ನಿನಗೆ ಮೃತ್ಯು. ಶ್ರೀಹರಿ ಇವಳ ಉದರದಲ್ಲಿ ಹುಟ್ಟುತ್ತಾನೆಂದು ಎಲ್ಲಾ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಹೇಳಿತು. ಒಂದು ಭವಿಷ್ಯದ ಹೆಣ್ಣೋ ಗಂಡೋ ಊಹಿಸಲಾರದ ಈ ಪ್ರಪಂಚಕ್ಕೆ 8 ಗರ್ಭಕ್ಕಿಂತ ಹಿಂದೆ ಜನನ ಸಂಗತಿಯನ್ನು ಬಿತ್ತರಿಸಿದವನು. ಮಧುರೆಯಿಂದ ಗೋಕುಲಕ್ಕೆ ಜಾರಿ ಅಲ್ಲಿ ಲೀಲೆ ಕಾಣಿಸಿ ಅನೇಕರ ಕಸರನ್ನು ಕೊಂದ. ಬಿಲ್ಲ ಹಬ್ಬಕ್ಕೆಂದು ಮಧುರೆಗೆ ಬಂದವನು ಕಂಸನನ್ನು ಕೊಂದ. ಆಗಲೇ ಮಧುರೆಯ ಜನ ಇವನನ್ನು ಸಾಕ್ಷಾತ್ ಪರಮಾತ್ಮನನ್ನು ತಿಳಿದಿದ್ದಾರೆ. ಯಮಲೋಕಕ್ಕೆ ಸೇರಿದ ಗುರುಪುತ್ರನನ್ನು ತಂದಿದ್ದಾನೆ. ಈಗ ಮಧುರೆಯಲ್ಲಿಯೇ ಇದ್ದು ಮಗಲಾಗಿ ಮಹಾಬಲರನ್ನು ಎದುರಿಸುತ್ತಿದ್ದಾನೆ.
ಆಕ್ರದೊಳಂಟಿದನು ನಮ್ಮ ಯಾರಿವನು ಕಾಲಯವಲೇ ತೀರ್ಥ ಬಂದೀಪ ಯಾರಿವನು ಕಾಲಯವನಿವನೇಕೆ ಬಂದೀಪ ವೈರವೇನಿವುದು ಮತ್ತವಗೆ ಊರೆಲ್ಲ ಸುತ್ತಾಡಿ ಪುರಕ್ಕೆ ಕರೆಯುತ್ತಲಿರುವ ಊರಿ ಚೋದ್ಯವಿದಾಯ್ತು ಒದಗಿ ಕುಲಪುರೋಹಿತ ಕಾರ್ಯನಿಂದ ಕುಲಪುರೋಹಿತ ಕಾರ್ಯನಿಂದ ಯಾದವರೊಮ್ಮೆ ಮಾಡಿದು ಹೊರದೂಡಿದರು ಹೊಳಿದು ಹೊರದೂಡಿದರು ಎನ್ನ ಕಲದಿನ ತಪ್ಪಿಸಿದನು ಬಲವಂತ ಮಗನಿಂದ ಛಲದಿನ ತಪ್ಪಿಸಿದನು ಬಲವಂತ ಮಗನಿಂದ ಒಲಿಸದಿರಲಿ ಇವರನೆಂದೆನುತ ಒಲಿಸದಿರ ಇವರ ಎಂದೆನುತ ಈಗ ನಿಮಗೆ ಪೌರೋಹಿತ್ಯ ಮಾಡುತ್ತಿರುವ ನಾನು ಹಿಂದೆಯೂ ಪುರೋಹಿತನಾಗಿದ್ದೆ. ಆಗ ನೀನು ಸೆರೆಮನೆ ಸೇರಿದ್ದೆ ಉಗ್ರಸೇನ. ಆಗ ಕಂಸನ ಅಟ್ಟಹಾಸದ ಆಡಳಿತವಿತ್ತು. ನನಗೆ ಮಕ್ಕಳಿರಲಿಲ್ಲ. ಯದುಕುಲದವರು ಗರ್ವದಿಂದ ವರ್ತಿಸುತ್ತಿದ್ದರು. ಇವನು ಗಂಡಸಲ್ಲ, ಇವನು ಷಂಡ, ಇಂಥವರೆಲ್ಲ ಪೌರೋಹಿತ್ಯ ಮಾಡಬಾರದೆಂದು ನನ್ನನ್ನು ನಿಂದಿಸಿದ್ದನ್ನು ಸಹಿಸಿಕೊಂಡಿದ್ದೆ. ಕೆಲವರು ನನ್ನ ಕೊತ್ತು ಹಿಡಿದು ತಳ್ಳಿ ಹೋಗು ಅಡವಿಗೆ, ತಪಸ್ಸು ಮಾಡಿ ಆದರೂ ಮಕ್ಕಳನ್ನು ಪಡೆ ಎಂದು ಹೀಯಾಳಿಸಿದಾಗ ನಾನು ಕಾಡಿಗೆ ಹೋದೆ. ಯಾದವರನ್ನು ಕೊಲ್ಲುವ ಮಗನನ್ನು ಪಡೆದೇ ಊರಿಗೆ ಹಿಂತಿರುಗಬೇಕೆಂದು ಕೆಟ್ಟ ಹಠ ತೊಟ್ಟು ಹೊರಟೆ. ಶಿವನ ಕುರಿತು ತಪಸ್ಸು ಮಾಡಿದೆ. ಬಲಿಷ್ಠ ಮಗನನ್ನು ಕರುಣಿಸು ಎಂದು ಕೇಳಿದಾಗ ಆತ ತಥಾಸ್ತು ಹೇಳಿದ. ಊರಿಗೆ ಹಿಂತಿರುಗಬಾರದೆಂದು ಯೋಚಿಸಿ ವನದಲ್ಲೇ ಅಲೆದಾಡುತ್ತಿರುವಾಗ ಇವನ ಯುವತಿಯೋವಳನ್ನು ಕಂಡೆ. ಅವಳನ್ನು ಕೂಡಿದೆ. ಆಕೆಯಲ್ಲಿ ಹುಟ್ಟಿದವನೇ ಈ ಕಾಲಯವ. ಪುನಃ ಊರಿಗೆ ಬಂದೆ, ಸಂಸಾರ ಮಾಡಿದೆ. ಆದರೆ ಆಗ ಮಾಡಿದ ಕೆಟ್ಟ ಸಂಕಲ್ಪ ಫಲಿಸಿದ್ದರಿಂದ ಈ ದುಷ್ಟ ಇಲ್ಲಿಗೆ ಬಂದಿದ್ದಾನೆ. ಕೃಷ್ಣ, ನನ್ನಿಂದಾದ ತಪ್ಪನ್ನು ಕ್ಷಮಿಸಿ.
ಯದುಕುಲವನ್ನು ಉದ್ಧರಿಸು. ಈ ಕೆಟ್ಟ ಬ್ರಾಹ್ಮಣನಿಂದ ಆಗಬಾರದ ಅನಾಹುತವಾಗಿ ದೇವರ ದೇವನಾದ ನೀನು ಕರುಣಾದೃಷ್ಟಿ ತೋರಿಸಿದರೆ ಯದುಕುಲ ಉಳಿಯುತ್ತದೆ. ಕಾಪಾಡು ಸ್ವಾಮಿ. ಮನದಿ ಯೋಚಿಸುತ್ತೆಂದ ಚರನೊಳು ಬಿನುಗನಿವನೊಡು ನೀತಿಳು ಬಿನುಗನೊಡು ನೀತಿಳು ಕೃಷ್ಣನು ರಣಕ್ಕೆ ಬಾ ಸನ್ನದ್ಧವಾಗಿರು ಎಂತವೈನು ದೊಡ್ಡು ಈ ಕಾಲಯವನ ಜನ್ಮಕ್ಕೆ ಗಾರ್ಗೆರೆ ಕಾರಣವಾದರೆ ಅದಕ್ಕೆ ಯಾದವರ ಗರ್ವ ಕಾರಣ. ಗರ್ವದಿಂದ ಸರ್ವನಾಶವಾಗುತ್ತದೆ ಎಂದು ತಿಳಿಯಬೇಕು. ಹಿಂದಾಲೋಚನೆ ಮಾಡಿದ್ದರಿಂದ ಈಗ ಉಪಯೋಗವಿಲ್ಲ. ಮುಂದೇನು ಮಾಡಬೇಕೆಂಬ ಉಪಾಯ ಹುಡುಕಬೇಕು. ಭೀತಿ ಪಡಬೇಡ ದೂತ. ಹೋಗಿ ಆ ಕಾಲಯವನಿಗೆ ಹೇಳು, ಕೃಷ್ಣನು ಈಗಲೇ ನನಗೆ ಸನ್ನಾಹವಾಗಿ ಬರುತ್ತಾನೆ. ಬದುಕುವ ಆಸೆ ಇದ್ದರೆ ಮರಳಿ ಹೋಗುವ ಎಂದು ತಿಳಿಸು. ನಾನೀಗಲೇ ಬರುತ್ತೇನೆ. ನಿಮ್ಮ ಆಜ್ಞೆಯಂತೆ ಕಾರ್ಯನಿರ್ವಹಿಸುತ್ತೇನೆ. ನೀನು ನಿರೀಕ್ಷಿಸುತ್ತಿರುವ ಕೃಷ್ಣ ಈಗ ಬರುತ್ತಾನೆ. ಹೇಗೆ ಸಾವಿನ ನಿರೀಕ್ಷೆ ಮಾಡುತ್ತೀಯೇ? ಬೇಗ ಇಲ್ಲಿಂದ ಹೋಗು. ಬರಲಿ ಬರಲಿ, ಅವನನ್ನು ನೋಡುವುದಕ್ಕೆಂದೇ ಬಹು ದೂರದಿಂದ ಬಂದಿದ್ದೇನೆ. ಆ ಕೃಷ್ಣ ಬಂದರೆ ಅವನ ಮಾತು ನಿಜ. ತಲೆದಾಡುತ್ತಾ ಈ ಕಡೆಯೇ ಬರುತ್ತಿದ್ದಾನಲ್ಲ, ಅವನೇ ಕೃಷ್ಣ. ವಾಸುದೇವ ಪೀತಾಂಬರ ಹುಟ್ಟಿದ್ದಾನೆ. ತಲೆಯಲ್ಲಿ ನವಿಲುಗರೆ, ಕಸ್ತೂರಿ ತಿಲಕ, ಕಪ್ಪು ಮೈ. ದಾರಿಯಲ್ಲಿ ಸಿಕ್ಕಿ ಮಾತಾಡಿದರು ಅವರು ಅಡ್ಡಿಲ್ಲ. ಆ ಶಿವಮುನೀಂದ್ರ ಸತ್ಯವಂತನು ಸೈದತಾಂ ಶಾಂತತಗಿರತಿ ಪುರಮುನೀಂದ್ರ ಸತ್ಯವಂತನು ಆ ಪುರಮುನೀಂದ್ರ ಸತ್ಯವಂತನು ಅವನ ರೋಹಿತೆಲ್ಲ ಕುರುಹನಿವನೊಳೀಗ ಕಂಡೆನು ಅವನ ರೋಹಿತೆಲ್ಲ ಕುರುಹನೀಗ ಇವನೋ ಕಂಡೆನೋ ಸರಿಸಮಾನ ವೀರರನ್ನು ಸರೆಯೊಳರದಿ ಸೋತೆ ನಾನು ಸರಿಸಮಾನ ವೀರರನ್ನು ಸರೆಯೊಳರದಿ ಸೋತೆ ನಾನು ಅರರೆ ಇಂದಿದೈಸೋ ಯೋಗ ತುರದಿ ಸತ್ವ ಕಾಣಿಸುವೆನು ಪುರಮುನೀಂದ್ರ ಸತ್ಯವಂತನು. ನಾರದರು ಒಳ್ಳೆಯ ಜನ. ಹೌದು, ನೆನಪನ್ನು ತಂಬೋರಿಯಲ್ಲಿಟ್ಟುಕೊಂಡು ತಿರುಗುತ್ತಾರೆ. ಸುಳ್ಳು ಹೇಳುವುದಿಲ್ಲ. ಅವರು ದಾರಿಯಲ್ಲಿ ಸಿಕ್ಕದೇ ಇದ್ದಿದ್ದರೆ ನನಗೆ ಎಂತಹ ಅವಕಾಶ ತಪ್ಪುತ್ತಿತ್ತು. ಈ ಮಧುರೆಗೆ ಹೋಗುವ ದಾರಿಯನ್ನು ತೋರಿಸಿದವರೇ ಅವರು. ಹುಡುಕಿ ಹುಡುಕಿ ಸೋತು ಹೋಗಿದ್ದೆ. ಜೀವಮಾನದಲ್ಲಿ ನನ್ನ ಆಸೆ ಕೈಗೂಡುವುದಿಲ್ಲವೆಂದು ಭಾವಿಸಿದ್ದೆ. ಆ ಹರನ ವರವೇ ಇವನನ್ನು ನನ್ನೆದುರಿಗೆ ತಂದಿದೆ ಎಂದು ತಿಳಿಯುತ್ತೇನೆ. ಚಾತಕ
ಅರಸುತ್ತ ಗುವೆಯೊಂದನು ತಾಪೆಗುತ್ತಲಿ ಮರೆಯಾಗಿರೆ ಕೃಷ್ಣ, ಮರೆಯಾಗಿರೆ ಕೃಷ್ಣ. ಅರಸುತ ಕಾಲಯವನ ಕಂಡನು ಬಿದ್ದಿರುವ ಹರಿಯ ವದನ. ಓಹೋ, ಇದೇ ಗುಹೆ. ಆ ದುಷ್ಟನಿಗೆ ನನ್ನ ಕುರಿತು ಸಿಟ್ಟು ಹೆಚ್ಚಾಗಲಿ ಎಂದು ಈ ತಂತ್ರವನ್ನು ಮಾಡಿದ್ದೇನೆ. ಪಾಪಿಗಳು ತಮ್ಮ ಪಾಪದಿಂದಲೇ ಸಾಯಬೇಕು. ಇದು ವಿಧಿಯ ನಿಯಮ. ಗುಹೆಯೊಳಗೆ ಬಂದೇ ಮುಚುಕುಂದ ಮಲಗಿದ್ದಾನೆ. ಅವನ ಮೇಲೆ ಈ ಪೀತಾಂಬರವನ್ನು ಹೊದಿಸಿ ನಾನು ಇಲ್ಲಿಯೇ ಮರೆಯಾಗುತ್ತೇನೆ. ಕಾಲಯವನನ್ನ ಸಂಹಾರಕ್ಕಾಗಿ ಮುಚುಕುಂದನಿಗೆ ಮುಕುಂದನ ಉಡುಗೊರೆ ಇದು. ಗಿಡಗಳ ಸಂದಿಯಲ್ಲಿ ನುಗ್ಗಿ ಧೀಡುಗಳ ಎಡೆಯಲ್ಲಿ ಜಗ್ಗಿ ಬಳ್ಳಿಗಳ ಮುಸುಕಿನಲ್ಲಿ ತಗ್ಗಿ ಬಂದು ಈ ಗುಹೆಯಲ್ಲಿ ನುಗ್ಗಿದ್ದಾನೆ. ಇನ್ನೆಲ್ಲಿ ತಪ್ಪಿಸಿಕೊಳ್ಳುತ್ತಾನೆ? ಹೋಗಿ ಗುದ್ದಿಕೊಳ್ಳುತ್ತೇನೆ. ಘೋರ ಕತ್ತಲೆ, ಏನೂ ಕಾಣಿಸುವುದಿಲ್ಲ. ಈ ಗುಹೆಯಲ್ಲಿ ಏನೇನಿದೆಯೋ ಯಾರಿಗೆ ಗೊತ್ತು? ಹುಲಿ, ಸಿಂಹಗಳು, ಹಾವು, ಹರಣಿಗಳು, ಚೇಳು, ಪಾಳುಗಳು ಇರಬಹುದು. ಎಚ್ಚರಿಕೆಯಿಂದ ಕಾಲಿಡಬೇಕು. ಅಬ್ಬಾ, ಈ ಕತ್ತಲೆಯಲ್ಲಿಯೂ ಓ, ಅಲ್ಲಿ ಯಾರೋ ಮಲಗಿದ್ದಾರೆ ಎನ್ನಿಸ್ತಾ ಇದೆ. ಹಳದಿಯ ಬಟ್ಟೆ ಹೊಳೆಯುತ್ತಾ ಇದೆ. ಎಷ್ಟು ತೊಂದರೆ ಕೊಟ್ಟ. ಉಸಿರು ಕಟ್ಟಿ ಓಡಿ ಬಂದೆ. ಅತಿ ವೇಗದ ಓಟಗಾರ ನಾನು. ಬೇಟೆಯನ್ನು ಬೆಂಬತ್ತಿ ಬಂದ ಬೇಟೆಗಾರ. ಯುದ್ಧಕ್ಕೆ ಆಮಂತ್ರಣ ನೀಡಿ ಈಗ ಇಲ್ಲಿ ಬಂದು ಕದ್ದ ಮಾಲನ್ನು ಮುಚ್ಚಿಡುವಂತೆ ಮುಸುಕಿನ ಮನೆಯಲ್ಲಿ ವೇಷ ಬರೆಸಿಕೊಂಡು ಮನೆಗಿದ್ದೀಯೇನೋ ಮಾನಗೆಟ್ಟವನೇ. ಛೀ, ಎಲ ಎಲ, ನೀನು ಒಬ್ಬ ಸಾಹಸಿಯೋ ಭಂಡ ಷಂಡ. ಈ ಗುಹೆಯಲ್ಲಿ ಅವಿತು ಬದುಕುತ್ತಿದ್ದೇನೆಂದು ಭಾವಿಸಬೇಡ. ನಿನ್ನಂತವನ ಮೇಲೆ ಆಯುಧ ಪ್ರಯೋಗಿಸಬಾರದು. ತುಳಿದೇ ಕೊಲ್ಲುತ್ತೇನೆ. ನೀನು ಸತ್ತೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ನಿನ್ನ ಹೆಣ ನರಿನಾಯಿಗಳ ಪಾಲಾಗುತ್ತದೆ. ಈ ಕಾಲಯವನ ಕಾಲು ತುಳಿತಕ್ಕೆ ಕಾಲಾಧೀನನಾಗಬೇಕೆಂದು ನಿನ್ನ ಹಣೆಯಲ್ಲಿ ಬರೆದಿದೆ. ಛೀ, ಥು, ಅಯ್ಯೋ, ಒಲೆ, ಒಲೆ! ನಿದ್ದೆಯಲ್ಲಿ ಇದ್ದೇನೋ, ಎಚ್ಚರಿಕೆಯಲ್ಲಿ ಇದ್ದೇನೋ, ಹಗಸಗಿಸುವ ದೊಳ್ಳೊಲಿಯಂತ ಅನುಭವ. ಯಾರೋ ಗುರಿ ಎಂದು ಕೂಗಿದ ಸ್ವರ. ಕತ್ತಲು ತುಂಬಿದ ಈ ಗುಹೆಯಲ್ಲಿ ನಸು ಬೆಳಕು. ದೀರ್ಘಕಾಲದ ನಿದ್ದೆಯಿಂದ ಎದ್ದೆ. ಎಷ್ಟು ಕಾಲದ ಹಿಂದೆ ಇಲ್ಲಿ ಮಲಗಿದ್ದೆ. ಕಾಲದ ಪರಿವೆಯೇ ಇಲ್ಲ. ವ್ಯವಹಾರಕ್ಕೆ ಪರಿಧಿಯೂ ಇರಲಿಲ್ಲ. ನಿದ್ದೆಯಲ್ಲಿದ್ದವನು ಸತ್ತವನು ಒಂದೇ ಎಂದು ಗ್ರಹಿಸುವುದು ಸರಿಯಾದ ಸಂಗತಿಯೇ? ದಣಿದ ದೇಹಕ್ಕೆ ವಿರಾಮ ಬೇಕು. ದೇವ ಕಾರ್ಯದ ನಿಮಿತ್ತ ದೊರೆತ ಪ್ರಸಾದವಿದು. ದೇವತೆಗಳಿಗೂ ರಕ್ಕಸರಿಗೂ ನಡೆದ ಖಾಡಾಖಾಡಿ ಕದನದಲ್ಲಿ ಸುರರಿಗೆ ಸಹಾಯಕನಾಗಿ ಬಂದು ಅಸುರರಲ್ಲಿ ಸೆಣಸಿದೆ. ಸುರಸೇನಾನಿಯಾದ ಸುಬ್ರಹ್ಮಣ್ಯ ನಿನಗೆ ವಿಶೇಷ ವರವನ್ನು ನೀಡುತ್ತೇನೆ, ಕೇಳಿಕೋ ಎಂದು ಹೇಳಿದ. ಅಯೋಧ್ಯೆಯ ಅರಸನಾಗಿದ್ದ ನನಗೆ ಲೋಕಕ್ಕೆ ಹಿತವನ್ನು ಒದಗಿಸುವ ಸದವಕಾಶವಿತ್ತು. ಆಲಸಿಯಾಗಿ ಸುಖ ನಿದ್ದೆಯನ್ನು ಬಯಸಿದೆ. ಪರಮೇಶ್ವರನ ಪುತ್ರ ಅಸ್ತು ಎಂದು ನನ್ನನ್ನು ಈ ಗುಹೆಗೆ ಕಳುಹಿಸಿದ. ನೀನು ನಿದ್ರಿಸಿದ ವೇಳೆಯಲ್ಲಿ ಆಕಸ್ಮಿಕವಾಗಿ ಯಾರಾದರೂ ನಿನ್ನನ್ನು
ತರಣಿ ಕುಲದ ವಿಶೇಷತೆಯ ಅನುಸರಿಸಿ ಸುರರನ್ನು ತೃಪ್ತಿಗೊಳಿಸಿದೆ. ತರಣಿ ಕುಲದ ವಿಶೇಷತೆಯ ಅನುಸರಿಸಿ ಸುರರನ್ನು ತೃಪ್ತಿಗೊಳಿಸಿದೆ. ದುರುಳ ನೀತನ ಉರಿಸಿ ಸುಜನರಿಗಾಪ್ತ ನೀನಾದೆ. ದುರುಳ ನೀತನ ಉರಿಸಿ ಸುಜನರಿಗಾಪ್ತ ನೀನಾದೆ. ಹರಿಶರಣ ನೀನಾಗಿ ಹರಿಶರಣ ನೀನಾಗಿ ಜನಿಸುತ್ತ ಅರಿತು ಸನ್ಮಾರ್ಗದಲ್ಲಿ ವರ್ತಿಸಿ ಅರಿತು ಸನ್ಮಾರ್ಗದಲ್ಲಿ ವರ್ತಿಸಿ ಪರಮ ಮೋಕ್ಷವ ಪಡೆವೆ ಮುಂದಣ ಭವದಿ ನೀನೆಂದ. ಅರಿತು ಸನ್ಮಾರ್ಗದಲ್ಲಿ ವರ್ತಿಸಿ ಪರಮ ಮೋಕ್ಷವ ಪಡೆವೆ ಮುಂದಣ ಭವದಿ ನೀನೆಂದು. ಕಾಶಿಪಿತಾಂಬರ ಕೈಯಲ್ಲಿ ಕೊಡಲು ಮುಗುವ ಶ್ರೀಗಂಧ ಮಗಳು ಗಮಗಮ. ಕಾಶಿಪಿತಾಂಬರ ಕೈಯಲ್ಲಿ ಕೊಡಲು ಮುಗುವ ಶ್ರೀಗಂಧ ಮೈಯೊಳು ಗಮಗಮ. ಮುಗುವ ಶ್ರೀಗಂಧ ಮೈಯೊಳು ಗಮಗಮ. ಕೃಷ್ಣಾನಿ ಬೇಗನೆ ಬಾ ಮುಖವನ್ನೇ ತೋರು ಕೃಷ್ಣಾನಿ ಬೇಗನೆ ಬಾ ಮುಖವನ್ನೇ ತೋರು ಕೃಷ್ಣಾನಿ ಬೇಗನೆ ಬಾ. ಕೃಷ್ಣ 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 ಕೃಷ್ಣ